ಹಾಯ್ ವಾಟ್ ಅ ಫ್ಯಾಂಟಾಸ್ಟಿಕ್ ಡಿಸ್ಪ್ಲೇ ಆಫ್ ಬ್ಯಾಟಿಂಗ್. ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ಯಾವತ್ತೂ ಕೂಡ ನಾನು ವೀಡಿಯೋ ಮಾಡಿಲ್ಲ, ಬಟ್ ಒಂದು ಕ್ವಿಕ್ ರಿವ್ಯೂವನ್ನು ಕೊಡೋಣ ಅಂತ ನನಗನ್ಸಿದ್ದನ್ನು ಹಂಚ್ಕೊಳ್ಳೋಕ್ಕೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ಫ್ರೇಮ್ ಟ್ರೈಪಾಡ್ ಏನೂ ಇಟ್ಟಿಲ್ಲ, ಜಸ್ಟ್ ಮೊಬೈಲನ್ನು ಒರಗಿಸಿ ಮಾತನಾಡ್ತಾ ಇದ್ದೀನಿ. ಇನಿಷಿಯಲಿ ಒಂದು ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ ನಾನು ನಮ್ಮ ಗ್ರೂಪಲ್ಲೂ ಕೂಡ ಒಂದು 210ಇಂದ 220 ಅಥವಾ 200ಇಂದ 210 ಅಂತ ನಾನು ಅಂದ್ಕೊಂಡಿದ್ದೆ. ನನಗೆ ವಿಶ್ವಾಸ ಇದ್ದಿದ್ದು ಅವರ ಬೌಲಿಂಗ್ ಮೇಲೆ, ಯಾಕಂತಂದರೆ ಒಂದು ಕಂಬೈನ್ಡ್ ಎಫರ್ಟ್ ಇತ್ತು. ರಬಾಡ, ಪ್ರಸಿದ್ಧ ಕೃಷ್ಣ, ಹಾಗೆ ಸಿರಾಜ್, ರಶೀದ್ ಖಾನ್. ಸೊ ಇವರೆಲ್ಲ ಜಾಸ್ತಿ ಏನೋ ರನ್ ಕೊಡೋಕೆ ಹೋಗಲ್ಲ ಅಂತ. ಬಟ್ ಇವತ್ತಂತೂ ರನ್ ಫೀಸ್ಟ್. ನಾವು ಆರಂಭದಿಂದ ನೋಡಿದ್ರೆ ವೆಂಕಟೇಶ್ ಅಯ್ಯರ್ ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟರು ಪವರ್ ಪ್ಲೇನಲ್ಲಿ. ಅವ್ರಿಗೆ ವಿರಾಟ್ ಕೊಹ್ಲಿ ಕೂಡ ಒಳ್ಳೆ ಕಾಂಪ್ಲಿಮೆಂಟ್ ಮಾಡಿದ್ರು. ಬಟ್ ವೆಂಕಟೇಶ್ ಅಯ್ಯರ್ ಔಟ್ ಆಗ್ತಿದ್ದ ಹಾಗೇ ಪಡಿಕ್ಕಲ್ ಬಂದು ಸ್ವಲ್ಪ ಏನಾದರೂ ಡಿಪ್ ಆಗುತ್ತಾ ಅಂತ ಅನಿಸ್ತಾ ಇತ್ತು. ಯಾಕಂದರೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ರು ಪಡಿಕ್ಕಲ್ ಇನಿಷಿಯಲಿ. ಅದಾದಮೇಲೆ ಹಾಗೆ ಮೊಮೆಂಟಮ್ ಕ್ಯಾರಿ ಆಗಿ ಫಸ್ಟ್ 6 ಓವರ್ಸ್ ರನ್ ಚೆನ್ನಾಗಿ ಬಂತು. ಆದರೆ ಮತ್ತೆ ಒಂದು ಡಿಪ್, ಒಂದು ಟ್ರಾನ್ಸಿಷನ್. ಕೃಣಾಲ್ ಪಾಂಡ್ಯ ಬಂದರು, ಅಲ್ಲಿ ಸೆಂಟ್ರಲ್ಲಿ ಜೇಸನ್ ಹೋಲ್ಡರ್ ಒಂದೇ ಓವರಲ್ಲಿ 2 ವಿಕೆಟ್ ತೊಗೊಳ್ತಾರೆ. ಸೊ ಅದಾದಮೇಲೆ ರಶೀದ್ ಖಾನ್ ಬಂದು ಒಂದಷ್ಟು ಕಂಟೈನ್ ಮಾಡ್ತಾರೆ, ಹೊಡಿಯೋಕ್ಕೆ ಬಿಡಲ್ಲ. ಕೃಣಾಲ್ ಬಂದಾಗ, ಪಟಿದಾರ್ ಬಂದಾಗ ನನಗನ್ನಿಸ್ತು ಇವತ್ತು ಕೂಡ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತೆ. ಮ್ಯಾಕ್ಸಿಮಮ್ 180 ಆಗ್ಬೋದೇನೋ ಅಂತ ನನಗೆ ಆ ಹಂತದಲ್ಲಿ ಅನಿಸ್ತು. ಬಟ್ ಕೃಣಾಲ್ ಪಾಂಡ್ಯ ಯಾವ ರೀತಿ ಒಂದು ಚೇಂಜ್ ಓವರ್ ತಂದರು, ಇನಿಷಿಯಲಿ ಸ್ಟ್ರಗಲ್ ಮಾಡಿದ್ರು ಕೂಡ ಆ ಒಂದು ಪ್ರಸಿದ್ಧಗೊಂದು ಹಿಂದೆ 6 ಹೊಡೆದಿದ್ದಿರ್ಬೋದು, ರಶೀದ್ ಖಾನಿಗೆ 6 ಹೊಡೆದಿದ್ದು. ಅದಾದಮೇಲೆ ಸ್ಟಾರ್ಟಿಂಗ್ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರು ಕೂಡ ನಿಧಾನವಾಗಿ ಪಟಿದಾರ್ ಆಕ್ಸಲ್ರೇಟ್ ಆ ಒಂದು ಬಟನನ್ನು, ಆ ಒಂದು ಇದನ್ನು ತುಳ್ಕೊಂಡು ನಂತರ ಒಂದೊಂದೇ ಶಾಟ್ಗಳು ಕೂಡ ಅದ್ಭುತವಾಗಿತ್ತು. ರಜತ್ ಪಟಿದಾರ್ ನಾವೇನು ಬಯಸ್ತೀವಿ ಅವರಿಂದ, ಆ ಅಗ್ರೆಸಿವ್ನೆಸ್, ಆ ಟೆಂಪರ್ಮೆಂಟ್ ಫಸ್ಟ್ ಒಂದು 5-6 ಮ್ಯಾಚಲ್ಲಿ ನಾವು ನೋಡಿದ್ವಿ. ಅದಾದಮೇಲೆ ಪಟಿದಾರ್ ಎಲ್ಲೋ ಕಳೆದೋಗಿದ್ದಾರೆ ಅಂತ ಅನಿಸ್ತಾ ಇತ್ತು. ಲಾಸ್ಟ್ ಇನ್ನಿಂಗ್ಸಲ್ಲಿ 50 ಹೊಡೆದಿದ್ರೂ ಕೂಡ ಅದು ಪಟಿದಾರ್ ಶೈಲಿಯ ಇನ್ನಿಂಗ್ಸ್ ಆಗಿರಲಿಲ್ಲ. ಬಟ್ ಟುಡೇ ವೆರಿ ವೆರಿ ಹ್ಯಾಪಿ. ಪ್ರತಿಯೊಂದು ಶಾಟ್ ಕೂಡ ಕನೆಕ್ಷನ್, ಆ ಪವರ್ ಎಲ್ಲವೂ ಕೂಡ ಮಾಡಿಸ್ತಾ ಆಗಿತ್ತು. ಏನು ಈ ಫಸ್ಟ್ ಓವರಲ್ಲಿ ರಶೀದ್ ಖಾನ್ ತುಂಬ ಚೆನ್ನಾಗಿ ಬಾಲ್ ಮಾಡಿದಾಗ ಮನಸ್ಸಲ್ಲೊಂದು ಏನೋ ಒಂದಿದು, ಪಟಿದಾರ್ ಇವರಿಗೆ ಹೊಡಿಬೇಕು, ಸರಿಯಾಗಿ ಕೊಡಬೇಕು ಅಂತ. ನನಗನ್ನಿಸ್ತು ಮೊಮೆಂಟಮ್ ಶಿಫ್ಟ್ ಆಗಿದ್ದೆ ಆ ಕೇಜ್ರೋಲಿ ಅವರ ಓವರ್ನಲ್ಲಿ 28 ರನ್ ಬಂದಾಗ. ಫಸ್ಟ್ ಓವರಲ್ಲಿ ಪಾಪ ಹುಡುಗ 3 ರನ್ ಕೊಟ್ಟಿದ್ದ, ಅಲ್ಲಿಂದ ಮೊಮೆಂಟಮ್ ಶಿಫ್ಟ್ ಆಯಿತು. ಲಾಸ್ಟ್ 31 ಬಾಲಿಗೆ ಆಲ್ಮೋಸ್ಟ್ 100 ರನ್ ಹೊಡೆದ್ವಿ ನಾವು. 9 ಸಿಕ್ಸ್ 7 ಬೌಂಡ್ರಿ. ನನಗೆ ಆಗಲೂ ಕೂಡ ಸ್ಟಾರ್ಟಿಂಗ್ ಇದ್ದಂಥ 210, 220 ಹೋಗ್ಬೋದಾ 230 ಅಂತ. ಬಟ್ 254 ಇನ್ ಕ್ವಾಲಿಫೈಯರ್ 1 ಫ್ಯಾಂಟಾಸ್ಟಿಕ್. ನಿಜಕ್ಕೂ ಇಂಥ ಒಂದು ಬ್ಯಾಟಿಂಗ್ ಡಿಸ್ಪ್ಲೇ ನಾನಂತೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಮ್ಯಾಕ್ಸಿಮಮ್ ಹೇಳಿದ್ನಲ್ಲ 210, 220 ಅಂತ ಇತ್ತು. ಬಟ್ ಅದ್ಭುತವಾದಂಥ ಬ್ಯಾಟಿಂಗ್. ಜಿತೇಶ್ ಕೂಡ ಎಂಡಲ್ಲಿ ಪಾರ್ಟಿ ಜಾಯ್ನ್ ಆದರು. ಬಟ್ ಹ್ಯಾಟ್ಸ್ ಆಫ್ ಟು ವೆಂಕಟೇಶ್ ಅಯ್ಯರ್, ಕೃಣಾಲ್ ಪಾಂಡ್ಯ. ಆ ಸ್ಟೇಜಲ್ಲಿ ಬಂದು ನನ್ನ ಕಡೆಯಿಂದ ನನಗೇನಾಗುತ್ತೆ, ಯಾಕಂದರೆ ಆರ್ಥೋಡಾಕ್ಸ್ ಬ್ಯಾಟ್ಸ್ಮನ್ ಅಲ್ಲ, ಪ್ರತಿ ನೀಟಾಗಿ ಬ್ಯಾಟ್ನ ಮಿಡ್ಲ್ ಮಾಡುವಂಥ ಪ್ಲೇಯರ್ ಅಲ್ಲ ಕೃಣಾಲ್ ಪಾಂಡ್ಯ. ಬಟ್ ಅವ್ರು ಆಡೋದಂಥ ರೀತಿ, ನನ್ನ ಕೈಲಿ ನನ್ನೇನು ಶಕ್ತಿ ಇದೆ, ನನಗೇನು ಲಿಮಿಟ್ಸ್ ಇದೆ, ಅದ್ರಲ್ಲಿ ನಾನು ಬೆಸ್ಟ್ ಕೊಡ್ತೀನಿ ಅನ್ನೋದು ಆ ಹಂತದಲ್ಲಿ ಇಟ್ ವಾಸ್ ನೀಡೆಡ್. ನನಗೆ ಇವಾಗ ಡಿಸಪಾಯಿಂಟ್ ಮಾಡಿದ್ದು ಅಂತಂದರೆ ಟಿಮ್ ಡೇವಿಡಿಂದ ನಾವು ತುಂಬ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಯಾಕೋ ಅವ್ರು ಬಂದಾಗಿಂದ ಅವ್ರೆಲ್ಲ ಇಂಟೆಂಟೇ ಕಾಣ್ತಾ ಇರಲಿಲ್ಲ. ಸಿಂಗಲ್ ತೆಕ್ಕೊಡ್ತಾ ಇದ್ರು. ಯಾಕಂದರೆ ಆಗ ಸಿಂಗಲ್ ತಗೊಳ್ಳೋಂಥ ಟೈಮಲ್ಲಿ ಹೌದು ಪಟಿದಾರ್ ಹೊಡಿತಿದ್ರು ನಿಜ, ಬಟ್ ಅವ್ರಿಗೂ ಸ್ಟ್ರೆಂತ್ ಇದೆ. ಟಿಮ್ ಡೇವಿಡ್ಗೂ ಕೂಡ ಅದೇ ರೀತಿಯಾಗಿ ಕ್ಲಾಬರ್ ಮಾಡುವಂಥ ದೊಡ್ಡ ಶಾಟ್ಗಳನ್ನು ಹೊಡೆಯುವಂಥ ಕೆಪಬಿಲಿಟಿ ಇದೆ. ಸೊ ಮುಂದಿನ ಸ್ಟೇಜ್ನಲ್ಲಿ ನಾವು ಹೇಗೂ ಫೈನಲ್ ಹೋಗ್ತೀವಿ. ಈ ಒಂದು ಟೋಟಲ್ನ ಚೇಸ್ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಂತೂ ಇಲ್ಲ GT. ಬಟ್ ಫೈನಲ್ ಆದರೂ ಟಿಮ್ ಡೇವಿಡ್ ಮಸ್ಟ್ ಕಮ್ ಟು ಹಿಸ್ ಟರ್ಮ್ಸ್. ಆ ಸ್ಟೈಲಿಗೆ ಅವ್ರು ಹೊಡೆತಕ್ಕೆ ಅವ್ರು ಬರಲೇಬೇಕು. ಬಟ್ ವಾಟ್ ಎವರ್, ಒಂದು ಒಳ್ಳೆ ಸ್ಕೋರ್, ಕ್ವಾಲಿಫೈಯರ್ಲಿ ಇಂಥ ಒಂದು ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಹೇಟರ್ಸ್ಗಳಿಗೆ ವಿಶೇಷವಾಗಿ, ಏನು GT ಇವತ್ತು ಗೆಲ್ಲಬೇಕು, RCB ಮತ್ತೊಂದು ಸಲ ಒದ್ದಾಡಿ ಮತ್ತೆ ಫೈನಲ್ ಹೋಗೋದೋ, ಹೊರಗಡೆ ಮನೆ ಹೋಗೋದೋ ಮಾಡಲಿ ಅಂತಿದ್ದವ್ರಿಗೆ RCB ಇವತ್ತು ಒಂದು ಏನು ಸ್ಲಿಪ್ಪರ್ ಶಾಟ್ ಕೊಟ್ಟಿದೆ. ಅಂಥ ಒಂದು ಪರ್ಫಾರ್ಮೆನ್ಸ್ ರಿಯಲಿ ಫ್ಯಾಂಟಾಸ್ಟಿಕ್ ಟು ಆಲ್ ದ ಬ್ಯಾಟ್ಸ್ಮನ್ಸ್. ಜೊತೆಗೆ ಕೆಲವೊಂದಷ್ಟು ಮಿಸ್ಫೀಲ್ಡ್ಸ್ ಅವ್ರ ಕಡೆಯಿಂದ ಕೂಡ ಆಯಿತು, ಕ್ಯಾಚ್ಗಳನ್ನು ಬಿಟ್ಟರು, ಅದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೇಮ್. ಬಟ್ 250+ ಇನ್ ಕ್ವಾಲಿಫೈಯರ್ 1 ಯಾರೂ ಕೂಡ ಇದುವರೆಗೆ ಚೇಸ್ ಮಾಡಿಲ್ಲ, ಚೇಸ್ ಆಗೋದು ಇಲ್ಲ. ಸೊ ಆಲ್ ದಿ ಬೆಸ್ಟ್ ಟು ದ ಫೈನಲ್. ಯಾಕಂದರೆ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಸ್ಬೋದು, ಬಟ್ ಆ ಸ್ಕೋರ್, ಆ ಬ್ಯಾಟಿಂಗ್ ಶೈಲಿ ಆ ಥರ ಇತ್ತು. ಅಂಟಿಲ್ ಆ್ಯಂಡ್ ಅನ್ಲೆಸ್ ನಮ್ಮ ಬೌಲರ್ಗಳು ಏನೂ ತಪ್ಪು ಮಾಡದೆ ಹೋದರೆ, ತುಂಬ ದೊಡ್ಡ ತಪ್ಪುಗಳನ್ನು ಮಾಡದೆ ಹೋದರೆ. ಬಟ್ ಆ ವಿಶ್ವಾಸ ಇದೆ ನಮಗೆ. ಸೊ ಆಲ್ ದಿ ಬೆಸ್ಟ್, ಎಂಜಾಯ್.